ಶಟರ್ ಬಾಕ್ಸ್ ಅಲ್ವಾ? ನಾನು ನಿಮ್ಮನ್ನು ನೋಡಿದೆ, ಪ್ರೀತು ಎಲ್ಲೋ ನೋಡಿದೆ. ಐ ಥಿಂಕ್ ಅರುಣ್ ಫ್ರೆಂಡ್ ಅಲ್ವಾ? ಡೌನ್ ಆಗ್ತಿದೆಯಾ ಏರು? ಡೌನ್ ಆಗ್ತಾ ಇದೆ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ನೀರು ಹಾಕಿ ನೋಡ್ರಿ, ಬಬಲ್ಸ್ ಬರ್ತಿದೆ ಏನು ಅಂತೇಳಿ. ಬಂತಲ್ಲ ಇಲ್ಲಿ ಅಣ್ಣ ಡನ್ನ 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 ಡನ್ನ. ಓಕೆ ಬಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿ ಕೊಟ್ಟರು. ಸೊ ಇವಾಗ ಒಂದು ಸಡನ್ ಪ್ಲ್ಯಾನ್ ಆಗಿ ಒಂದು ಕಡೆ ರೈಡ್ಗೆ ಹೊರಡ್ತಾ ಇದ್ದೀನಿ. ಬಾಯ್ ಮಾ. ಸೊ ಸ್ಟ್ಯಾಂಡ್ ಐತಿಲ್ಲ. ಜೈ ಶ್ರೀರಾಮ್, ಒಳ್ಳೇದಾಗ್ಲಪ್ಪ. ಸೊ ಗ್ಲೌಸ್ ಎಲ್ಲ ಇದೆ, ಎಲ್ಲ ಹಾಕೊಳ್ಳೋದು ಬೇಡ ಒಂದೇ ಸಲ ಅಂತ. ಸೊ ರಾಮಪ್ಪ ಕಾಪಾಡಪ್ಪ, ರೈಡ್ ಹೊರಟಿದ್ದೀನಿ. ಸುಖಕರವಾಗಿ ರೈಡ್ ಮುಗೀಲಿ ಅಂತ ಆಶೀರ್ವಾದ ಮಾಡಪ್ಪ. ಜೈ ಶ್ರೀರಾಮ್. ಸೊ ಇವಾಗ ಮನೆಯಿಂದ ಹೊರಟಿದ್ದೀನಿ. ಸೊ ಫ್ಯೂಯಲ್ ಕಡಿಮೆ ಇದೆ, ಅಂದರೆ ಫ್ಯೂಯಲ್ ಅಪ್ ಮಾಡಿಸ್ಕೋಬೇಕು. ಮನೇಲಿ ಕರೆಕ್ಟಾಗಿ ರೈಡ್ಗೆ ಹೊಡಬೇಕಾದ್ರೆ ಪೆಟ್ರೋಲ್ಗಾಗಷ್ಟು ಹೋಗೋಕ್ಕೆ ಪೆಟ್ರೋಲ್ಗಾಗಷ್ಟು ಸ್ವಲ್ಪ ಟೋಕನ್ ಹಾಕ್ತಾರೆ. ನೆತ್ತಿ 500 ರೂಪಾಯಿ ತಗೋ ಅಂತೇಳಿ ಕೊಟ್ಟರು. ನಮ್ಮ ಹತ್ತಿರ ಒಂದು ಅರ್ಧ ದುಡ್ಡು ನೆತ್ತಿ ಟಕ್ಕಂತ ಈಗ ಫ್ಯೂಯಲ್ ಅಪ್ ಮಾಡಿಸ್ಕೊಳ್ವ. ಸೊ ಇವಾಗ ಪ್ಲ್ಯಾನ್ ಇರೋದು ಬಂದುಬಿಟ್ಟು ಹೇಳ್ತೀನಿ ಬರ್ರಿ. ಒಂದೇ ಸಲ ಹೇಳ್ಬಿಟ್ರೆ ನಿಮಗೆ ಮಜಾ ಎಲ್ಲಿ ಬರುತ್ತೆ ಹೇಳಿ? ಸ್ವಲ್ಪ ಸಸ್ಪೆನ್ಸಿಗೆ ಮಾಡೋಣ. ಸೊ ಇವಾಗ ಸದ್ಯಕ್ಕೆ ನಾನು ಔಟರಿಂಗ್ ರೋಡ್ಗೆ ಹೋಗ್ತಾಯಿದ್ದೀನಿ, ಅಲ್ಲಿಗೆ ಶಿಲ್ಪ ಅಕ್ಕ ಬರ್ತಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ರೈಡ್ ಬಂದುಬಿಟ್ಟು ನಾವು ಶಿಲ್ಪ ಅಕ್ಕ ನಮ್ಮ ಡಾಟ್ ಟೀಮ್ ಅವರು, ಬಟ್ ಸಪ್ರೇಟಾಗಿ ಹೋಗ್ತಾಯಿದ್ದೀವಿ ಅಷ್ಟೇ. ಡಾಟ್ ಟೀಮಿಂದ ನಾನು, ಶಿಲ್ಪ ಅಕ್ಕ, ಶರತ್ತಣ್ಣ ಎಲ್ಲ ನಾವು ಡಾಟ್ ಗ್ರೂಪೇ. ಅವ್ರದ್ದು ವರ್ಸಿಸ್ಸು ಇಬ್ಬರು 650, 2 ಇನ್ಲೈಂಟು, ಒಂದು ನಿಂಜಾ, ಒಂದು ರಾಯಲ್ ಎನ್ಫೀಲ್ಡು, ಇನ್ನೊಂದು ಬೇಬಿ ಟೈಗರು ಇದು ನಮ್ಮದು. ಆಮೇಲೆ ಒಂದು ಐನೆಸ್ ಬರ್ತಾಯಿದೆ, ಆಮೇಲೆ ಒಂದು ಯಾವುದು ಹಿಮಾಲಯನ್ 411, ಆಮೇಲೆ 450 ಬರುತ್ತೆ ಅಂದಂಗಿತ್ತು. 450 ಬರ್ತಾಯಿದೆ ಅಲ್ವೋ ಗೊತ್ತಿಲ್ಲ. ನನ್ನ ಗಾಡಿ ಅಂತೂ ಕನ್ಫರ್ಮು. ಬರ್ರಿ ಹೋಗುವ. ಅಣ್ಣಯ್ಯ ಓಕೆ ಬಸ್, ಅವರೆಲ್ಲ ಹೊರಟಿದ್ದಾರೆ. ಅವ್ರು ಬರೋ ಗ್ಯಾಪಲ್ಲಿ ಅಟ್ಲೀಸ್ಟು ಫ್ಯೂಯಲ್ ಅಪ್ ಆದರೂ ಮಾಡಿಸ್ಕೊಬಿಡೋದ. ಗಾಡೀಲಿ ಫ್ಯೂಯಲ್ ಕಡಿಮೆ ಇದೆ. ಭಾರತ್ ಪೆಟ್ರೋಲಿಯಂ 24x7. ನನಗೆ 24x7 ಪೆಟ್ರೋಲ್ ಬಂಕ್ ಬೇಜಾನಿದೆ ಗುರು. ನಾನು ಯಾವುದೂ ತಲೆ ಕೆಡಿಸ್ಕೊಳಂಗಿಲ್ಲ 24x7 ಪೆಟ್ರೋಲ್ ಬಂಕ್ಗಳಿಗೆ. ಅಲ್ಲೇ ಹೋಗ್ಬೇಕಾ ಬೈಕ್ಗಳು? ಇಷ್ಟೊಂದು ಜನ ಕ್ಯೂ ನಿಂತವ್ರೆ. ಹೋಗ್ಲಿ ಬಾ. ಅವ್ರು ಬರಪ್ಪ ಅಣ್ಣ. ಹಾಂ ಓಕೆ ಬಾಯ್, ಶಿಲ್ಪಕ್ಕ ಇಲ್ಲೆಲ್ಲ ಇದ್ದಾರೆ. ಅವರು ಇಂಟರ್ಸೆಪ್ಟರ್ ಇಲ್ಲೇ ಬರ್ತಾ ಇದೆ. ಬಂತಲ್ಲ ಇಲ್ಲಿ ಅಣ್ಣ ಡನ್ನ 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 ಡನ್ನ. ಓಕೆ ಓಕೆ ಬಾಯ್ಸ್, ಬಂತು ಒಂದು 450 ಒಂದದು. ಸೊ ಹೊರಡುವ, ನಡೀರಿ. ಸೊ ಸ್ಟಾಪ್ ಹಾಕಿದ್ದೀನಲ್ವಾ? ಅವ್ರು ಹಾಕಿಲ್ಲ, ಅದಕ್ಕೆ ನೋಡ್ಬಿಟ್ಟು ನಾನು ಹಾಕಿದ್ದೀನಿ ಇಲ್ವಾ ನೋಡ್ಕೊತ ಇದ್ದೀನಿ. ಜೈ ಶ್ರೀರಾಮ್. ಹೆಂಗಾಯ್ತಿದ್ದು 450? ನೋಡೋಣ ಆಮೇಲೆ. ಡೌನ್ ಆಗ್ತಿದೆಯಾ ಏರು? ಡೌನ್ ಆಗ್ತಾ ಇದೆ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ನೀರು ಹಾಕಿ ನೋಡ್ರಿ, ಬಬಲ್ಸ್ ಬರ್ತಿದೆ ಏನು ಅಂತೇಳಿ. ಹಾಕೋಣ, ಎತ್ತೊಳ್ರಿ. ಓಕೆ, ಟೀ ಬ್ರೇಕಿಗೆ ನೆಲಮಂಗಲ ಟೋಲ್ ಹತ್ರ ಹಾಕಿದ್ದೀವಿ. ಸೊ ಟೀ ಬ್ರೇಕ್ ಮುಗಿಸ್ಕೊಂಡು ಸಿಗುವ. ಸೊ ಪಾರ್ಲೆ ಟೋಲ್ ಹತ್ರ, ನೆಲಮಂಗಲ ಟೋಲ್ ಹತ್ರ ಬಂದಿದ್ದಾಯಿತು. ಎಲ್ಲ ಕಾಫಿ ಬ್ರೇಕ್ ಹಾಕಿದ್ದೀವಿ. ಆಯ್ ಬ್ರೋ, ಇಲ್ಲ ನಾಯಿ ಹೇಳ್ಬಿಡ್ರಿ, ಪರವಾಗಿಲ್ಲ. ಸೊ ಒಂದು ವರ್ಸಿಸ್ಸು, ಒಂದು ಡಾಮಿ, ಒಂದು ಇಂಟರ್ಸೆಪ್ಟರು, ಒಂದು 450 ಅವ್ರದ್ದೇ. ಸೊ ಕಾಫಿ ಬ್ರೇಕ್ ಹಾಕಿದ್ವಿ. ವರ್ಸಿಸಲ್ಲಿ ಪಂಚರ್ ಆಗೋಗಿದೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋದು ವರ್ಸಿಸ್ನ ಅಂತೇಳಿ. ಮುಂದೆ ಎಲ್ಲ ಪಂಚರ್ ಆಗುತ್ತಾ ಇಲ್ಲ, ಪಂಚರ್ ಅಂಗಡಿ ಇಲ್ಲ, ಹಿಂದೆ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಈ ರೀತಿ ಇಲ್ಲಿ ನೋಡ್ರಿ, ಪಂಚರ್ ಬಬಲ್ ಬರ್ತಾ ಇದೆ. ಸೊ ಅದಕ್ಕೆ ಗೊತ್ತಿಲ್ಲ, ನೋಡೋಣ ಮುಂದೆ ಏನು ಪ್ಲ್ಯಾನ್ ಆಗುತ್ತೆ. ಅದು ಇಲ್ಲೇ ಎಲ್ಲ ಹಾಕ್ಸ್ಕೊಳ್ಳೋದ ಇಲ್ಲ ಮುಂದೆ ಹೋಗ್ತಾ ಹಾಕ್ಸ್ಕೊಳ್ಳೋಣ. ಓಕೆ ಬಾಯ್ಸ್, ಹೊರಡ್ತಾ ಇದ್ದೀವಿ. ಹೆಂಗೆ ಹೋಗ್ತಾ ಇದ್ದಾರೆ? ಹಾಂ, ಥ್ಯಾಂಕ್ಸ್ ಬ್ರೋ. ಆ್ಯಕ್ಚುಲಿ ಐ ಥಿಂಕ್ ನಾನು ನಿಮ್ಮನ್ನು ನೋಡಿದ್ದೀನಿ ಶಟರ್ ಬಾಕ್ಸ್ ಅಲ್ವಾ?
ನಾನು ನಿಮ್ಮನ್ನು ನೋಡಿದೆ ಪ್ರೀತು ಎಲ್ಲೋ ನೋಡಿದೆ. ಐ ಥಿಂಕ್ ಅರುಣ್ ಫ್ರೆಂಡ್ ಅಲ್ವಾ? ಅದೇ ನೋಡಿದೆ, ಗಾಡಿ ಎಲ್ಲ ನೋಡ್ದಂಗಿದೆ ಅಂದ್ಕೊಂಡೆ, ಬಟ್ ಅದು ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಓಕೆ ಬ್ರೋ, ಹೊರಡ್ತೀನಿ, ಅದು ಹೇಳ್ತೀನಿ. ಬಾಯ್ ಬ್ರೋ. ಫೋನ್ ಬಿದ್ದತ್ತೆ ಒಂಚೂರು ಹೇಳ್ತೀನಿ. ಬಾಯ್ ಬ್ರೋ. ಓಕೆ ನೋಡಿರಿ, ಹಿಂಗೆ ನಮ್ಮ ಬೈಕರ್ಸಲ್ಲಿ ನಮ್ಮಲ್ಲೇ ನೋಡ್ತೀವಿ, ಗೊತ್ತಾಗಲ್ಲ ಅಷ್ಟೇ. ಶಿಲ್ಪಕ್ಕ ಫೋನ್ ಬೀಳ್ತಿದೆ ಅಂತ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವರು. ಬರೀ ಪಟ್ಟತ್ತ ಹೇಳುವ. ಎಲ್ಲಿದ್ದೀರಾ ಶಿಲ್ಪಕ್ಕಾಜಿ? ಗಾಡಿ ಬೇರೆ ಈಗ ಓಪನ್ ಆಗಿಲ್ವಾ, ಹೊಡೆದು ಬಿಡ್ತಾರೆ ಹೂ ಅಂದ್ಕೊಂಡು. ಫೋನ್ ನೋಡಿ ಬೀಳ್ತಾ ಇದೆ. ಫೋನು ಓಕೆ ಬರ್ರಿ, ಆಮೇಲೆ ಸಿಗ್ತೀನಿ. ಬ್ಯಾಟ್ರಿ ನಮ್ಗೆ ಇಷ್ಟು ಬೇಗ ಖಾಲಿ ಆಗ್ಬಿಡ್ತು. 4 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಓಕೆ ಬಾಯ್, ಬೆಳಗ್ಗೆ 10 ಗಂಟೆ ಟೈಮ್ ಮಾತ್ರ 10 ಕಾಲ ಆಗಿದೆ. ಬಿಸಿಲು ನತ್ತಿ ಮೇಲೆ ಬರ್ತಾ ಇದೆ. ಆದರೂ ಚಳಿ ಹೆಂಗಾಗ್ತಾಯಿದೆ ಗೊತ್ತಾ? ಯಪ್ಪ ಭಯಂಕರ ಚಳಿ ಐತೆ. ಅದು ಬೇರೆ ನಂದು ಮೆಶ್ ಮೆಟೀರಿಯಲ್ ಜಾಕೆಟಾ, ಸೊ ಈಸಿಯಾಗಿ ಗಾಳಿ ಪಾಸ್ ಆಗುತ್ತೆ, ಸೆಕೆ ಆಗಲ್ಲ. ಮಧ್ಯಾಹ್ನದ ಬಿಸಿಲಿಗಾದ್ರೆ ಚಳಿಗೆ ಹಂಗೆ ಚಳಿ ಪದರ್ಗುಡಿಸ್ತೈತೆ. ಯಪ್ಪ ಭಯಂಕರ ಚಳಿ ಐತೆ. ಶಿವರಾತ್ರಿ ಯಾವಾಗ ಬರುತ್ತೋ ಕಾಯ್ತಾ ಇದ್ದೀವಿ. ಓಕೆ ಬಾಯ್ಸ್, ಊಟಕ್ಕೆ ಸ್ವಾತಿಗೆ ಆಗ್ತಾಯಿದ್ದೀವಿ. ಸ್ವಾತಿ ಡೆಲಿಕೇಸಿ ಬೈಕ್ ಪಾರ್ಕಿಂಗಲ್ಲಿದೆ, ಎಲ್ಲ ಆ ಕಡೆ ಇದೆ. ಹಂಗೈತಲ್ಲ ಬೈಕ್ ಕೊಟ್ಟು ಇದೆಯಲ್ಲ ಬರಂಗೆ. ಇವ್ರು ಎಷ್ಟು ಬೇಗ ಬಂದುಬಿಟ್ರಪ್ಪ. ಓಕೆ ಬಾಯ್ಸ್, ಊಟ ಮಾಡ್ಕೊಂಡು ಹೊರಟ್ವಿ. ಎಲ್ಲ ಒಂದೊಂದು ಪ್ಲೇಟ್ ಇಡ್ಲಿ ವಡ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ ಸೊ ಈಗ ಯೂಟರ್ನ್ ತೊಗೋಬೇಕು. ಇದು ಬಂದು ರೈಟ್ ಸೈಡ್ ಇರೋದು. ಚೆನ್ನಾಗಿತ್ತು ಊಟ ಆ್ಯಕ್ಚುಲಿ. 2 ಇಡ್ಲಿ ವಡ ತಿಂದಕ್ಕೆ ಹೊಟ್ಟೆ ಫುಲ್ ಆಗೋದು ಗುರು. ಫಸ್ಟ್ ಟೈಮ್ ಬರೀ ಇಡ್ಲಿ ವಡ ಹೊಟ್ಟೆ ಫುಲ್ ಆಗಿರೋದು. ಇಲ್ಲ ಲೇಟಾಗಿ ತಿಂದಿದ್ದಕ್ಕೆ ಏನೋ ಗೊತ್ತಿಲ್ಲ, ಬರೀ ಇಡ್ಲಿ ವಡಾಗೆ ಫುಲ್ ಆಗೋಯ್ತಾದ್ರೆ ಹೊಟ್ಟೆ. ನಮ್ಮ ಟೀಮ್ ಆಲ್ರೆಡಿ ಮುಂದೆ ಬಾಮ್ ಅಂತ ಹೋಗ್ಬಿಟ್ರು. ನಾವು ಹೋಗವ ಬಟ್ 80-100 ಕ್ರೂಸ್ ಆರಾಮಾಗಿ ಮಾಡಿಕೊಂಡು ಪೀಸಾಗಿ ಹೋಗ್ತಾಯಿದ್ದೀವಿ. ಸೊ 360 ಆನ್ ಮಾಡಿರಲಿಲ್ಲ, ಆನ್ ಮಾಡೋಣ ಅಂತ ಮತ್ತೆ ಹಾಕಿದ್ದೀನಿ ಈಗ. ಓಕೆ ಬಾಯ್ಸ್, ಫ್ಯೂಯಲ್ ಬ್ರೇಕ್ ಆಲ್ಮೋಸ್ಟ್ ಒಂದು 50+ ಬಂದಿದ್ದೀವಿ. ಸೊ ಶಿಲ್ಪಕ್ಕ ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ನಾನು ಹೇಳಿದೆ ಬೆಳಗ್ಗೆ ಹಾಕ್ಸ್ಕೊಳ್ಳಿ ಅಂತ, ಅದು ಫ್ಯೂಯಲ್ ಹಾಕ್ಸ್ಕೊಳ್ಳಿಲ್ಲ. ಸೊ ಇವಾಗ ಖಾಲಿ ಆಗೈತೆ. ಬರ್ರಿ ಹಾಕ್ಸ್ರಿ. ಒಳಗೋಗಿ ನಳ್ಳಲ್ಲಾರು ಇಲ್ಲದ ನಾವು ಬಿಸಿಲಲ್ಲಿ ಬೇಡ. ಬೇಡ, ಆ ಫ್ಯೂಯಲ್ ಸೋಬ್ರಕ್ಕೆ ಆರಾಮಾಗಿ ನಿಂತ್ಕೊಳ್ಳುವ. ಓಕೆ ಬಸ್, ಫ್ಯೂಯಲ್ ಅಪ್ ಆಯಿತು, ನಡೀರಿ. ಹಾಂ ಮುಂದೆ ಓಕೆ ಬರ್ರಿ. ಹೆಲ್ಮೆಟ್ ಹಾಕೊಬಿಟ್ರೆ ಏನೋ ಕೇಳಿಸಲ್ಲ, ಪ್ರಾಬ್ಲಮ್ಮು. ಎಲ್ಲ ಮುಂದೆ ಜಾಯ್ನ್ ಆಗುತ್ತೆ ಅಂತ ಅಣ್ಣ, ಬೇಡ ಮುಂದೆ ಜಾಯ್ನ್ ಆಗೋ ಥರ ಕಾಣ್ತಾ ಇಲ್ಲ. ಅಲ್ಲಿಂದನೇ ಹೋಗ್ಬಿಡೋದ. ಏನೊಂದು 150-160 ಬಂದ್ಬಿಟ್ಟಾರತ್ತಾಗೆ. ಏನೊಂದು 150 ಬತ್ತಿದ್ರಾ? 150-160. ಓಕೆ, ಒಂದು ಟೀ ಬ್ರೇಕ್ ಹಾಕೊಂಡು ಸಿಗುವ. ಓಕೆ, ಬ್ಯಾಟ್ರಿದೇ ಪ್ರಾಬ್ಲಮ್ ಅಂತ ಫಿಕ್ಸ್ ಆಯಿತು. ಸೊ ನಾನು ಬ್ಯಾಟ್ರಿ ಏನು ಇಸ್ಕೊಂಬಂದಿದ್ದೆ, ಪರ್ಫೆಕ್ಟಾಗಿದೆ. ಯಾರ ಹತ್ರ ನಮ್ಮ ಗಡಿಬ್ರೋ ಅವರು ಕರೆಕ್ಟ್ ಟೈಮಿಗೆ ಸಿಕ್ತಾಗಿದ್ರೆ ಕಷ್ಟ ಆಗಿಬಿಡೋದು ಈ ರೈಡ್ಗೆ. ಸೊ 163 ಕಿಲೋಮೀಟ್ರ್ ಬಂದರೆ ಬರೀ 3.60 ಅಲ್ಲಿಗೆ. ಹಿಂಗಂದರೆ 50 ಕಿಲೋಮೀಟ್ರಿಗೆ 1 ಪಾಯಿಂಟ್ ಖಾಲಿ ಆಗಿದೆ ಅಷ್ಟೇ. ಪೀಸು ಹಿಂಗೆ ಮೈಲೇಜ್ ಬಂದ್ಬಿಡ್ಲಪ್ಪ ದೇವ್ರೆ.
ಈಗ ಅಲ್ಲಿ ನನ್ನ ಲೆಕ್ಕಾಚಾರ ಹಿಂಗೆ ಹೋಗ್ತೀನಿ ಅಂದರೆ 33 ಮೇಲೆ ಕೊಟ್ಟೈತೆ ಮೈಲೇಜ್. 30, 33, 35 ಈ ಥರ ಮೈಲೇಜ್ ಕೊಟ್ಟೈತೆ. ಈ ಥರ ಮೈಲೇಜ್ ಕೊಟ್ಬಿಟ್ರೆ ಬೇಕಾದ್ರೆ ಮತ್ತೆ ಲದಾಖ್ ಹಿಂಗೆ ಎತ್ಕೊಂಡು ಹೋಯ್ತಾ ಇರೋ ಗಾಡಿನ. ಬಟ್ ಆ ಟೈಮಲ್ಲಿ 130, 140 ಹೊಡ್ತಿದ್ದೀನಿ ಗುರು. ಹಂಗಾಗಿ ಅವಾಗೆಲ್ಲ ಬರ್ತಿದ್ದೆ 23, 24 ಮೈಲೇಜು. ಹಿಂಗೆ 100 ಹೊಡೆದಿದ್ರೆ ಅವಾಗ ಬೇಜಾರು ದೊಡ್ಡ ಮಿಕ್ಸುವೆ. ಇನ್ನು ಅಣ್ಣ ಏನು ಮಾಡವ ಅಣ್ಣ, ನೀನು ಲೆಫ್ಟಿಗೆ ಹಿಡಿತ್ಯಾ, ನಾವು ರೈಟಿಗೆ ಹಿಡಿತೀವಿ. ಬರಲಾ 70, 80, 90 ಸೀದಾ ಹೋಯ್ತಾರು. ಬರ್ರಿ ಹೋಮ್ ಸ್ಟೇಗೆ ಹೋಗೋಣ. ಓಕೆ ಬಾಯ್ಸ್, ಇದು ನೋಡಿರ್ತೀರ ತುಂಬ ಕಡೆ ತುಂಬ ಟ್ರೆಂಡಲ್ಲಿದೆ ಈಗಂತೂ. ಸೊ ನಮ್ಮ ಮೋದಿಯವರು ಕೂಡ ಇತ್ತೀಚೆಗೆ ಒಂದು ಭಾಷಣದಲ್ಲಿ ಹೇಳಿದರು, ಒಂದು ನ್ಯೂಸ್ ರಿಪೋರ್ಟಲ್ಲಿ ಯಾವುದಾದ್ರು ಒಂದು ರೀಸೆಂಟಾಗಿ ಒಂದು ಸ್ಟೇಜಲ್ಲಿ ಹೇಳಿದರು. ಸೊ ಒಂದು ಬುಡಕಟ್ಟಾಂಗ ಜನಾಂಗದ ಇದೊಂದು ಬಗ್ಗೆ ಮಾತಾಡಿದರು. ಸೊ ಇದೇ ಅದು ಅಂದರೆ ಏನಂದರೆ ಕಾಡು ಜನಾಂಗದವರು ಅವರ ಪಾರಂಪರಿಕವಾಗಿ ಈ ಏನಪ್ಪ ಇದು ಔಷಧಿನ ತಲೆ ಕೂದಲಿಗೆ ರೆಡಿ ಮಾಡ್ತಾರೆ, ಈ ಗಿಡ ಮೂಲಿಕೆಗಳನ್ನ ಬಳಸಿ. ಸೊ ಅದು ಆಯಿಲ್ ಇದೆಲ್ಲ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಎಲ್ಲ ಇಟ್ಕೊಂಡು ಇಲ್ಲಿ ಸೆಲ್ ಮಾಡ್ತಾರೆ. ಸೊ ಅವರೆಲ್ಲ ಕೂದಲುಗಳು ನೋಡ್ಬೋದು. ಎಲ್ಲರದೂ ಕೂದಲು ಒಂದೊಂದು ಮಾರುದ್ದ ಇರುತ್ತೆ, ಇಷ್ಟುದ್ದ ಮಾರುದ್ದ ಕೂದಲು ಇರುತ್ತೆ. ಇನ್ನು ಅದೇನಪ್ಪ ಬೇಡ ಬಿಡಕ್ಕ. ನನಗೇನು ಕೂದಲು ಪ್ರಾಬ್ಲಮ್ ಇಲ್ಲ, ನನಗೆ ಆಯಿಲ್ ಬೇಡ. ಕೂದಲು ಪ್ರಾಬ್ಲಮ್ ಇದೆ, ಆಯಿಲ್ ತಗೊಳ್ಳೋದ. ನಮಗೆ ಕೂದಲು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತೆ ಕೂದಲು. ಬರೀ ಮುಂದಕ್ಕೆ ಹೋಗುವ. ಬ್ರೇಕು, ಸಣ್ಣ ಬ್ರೇಕು. ಸ್ಟಾರ್ ಬೇಲೂರು ಟು ಹಾಸನ್ ಟು ಬೇಲೂರು ರೋಡ್ ಅಲ್ಲ ಬ್ರೋ ಇದು? ಹಾಸನ್ ಟು ಬೇಲೂರು ರೋಡಲ್ಲಿ ಒಂದು ಸಣ್ಣ ಪಿಟ್ ಸ್ಟಾಪು. ಸೋಡಾ ಕುಡಿಯೋಣ. ಬಿಡುದು ಬಿಡ್ರಿ, ಪಟ್ಟಂತ ಕುಡೀರಿ ನೋಡೋಣ. ಚಲ್ಬಾರ್ದು ಎಲ್ಲಿ ಬರಲೇ ಇಲ್ಲ ಅವ್ರದಿಗೆ ಮಸಾಲ ಸೋಡಾ ಅದು ನಮ್ಮ ಥರ ನೋಡ್ರಿ. ಓಕೆ ಬಾಯ್ಸ್, ಚಿಕ್ಕಮಂಗ್ಳೂರು ಸಿಟಿ ಒಳಗೆ ಎಂಟ್ರಿ ಕೊಟ್ಟಿರಾಯಿತು. ಏನು ಗುರು ಚಿಕ್ಕಮಂಗ್ಳೂರು ಯಾವ ಗಲ್ಲಿಗೋರು ಗಮ್ ಅಂತೈತೆ ಕಾಫಿ ಪೌಡ್ರು. ಐ ಥಿಂಕ್ ಅಲ್ಲಿಂದೆ ಅದೇನಂತಾರೆ ಮಿಲ್ಲು ಇತ್ತು ಅಂದ್ಕೊತೀನಿ. ಅಂತಿದೆ ಸ್ಟ್ರಾಂಗ್ ಕಾಫಿ. 1 kg ತೊಗೊಂಡೋಗ್ಬೇಕು ಮನೆಗೆ ಹೋಗ್ಬೇಕಾರೆ. ಇಷ್ಟೊಂದು ಸ್ಟ್ರಾಂಗ್ ಕಾಫಿ ಪೌಡ್ರು ಫೀಲ್ ಆಗಿರಲಿಲ್ಲ. ಈ ಲೆವಿಸ್ಟಾ ಇನ್ಸ್ಟಾ ಬಂದ್ಬಿಟ್ಟು ಇರೋಣ, ಅಯ್ಯೋನ ಚೀನಾ ಪಡಿಯೋ ಫೋನ್ ನೋಡ್ಕೊಂಡು ಬರ್ತಾನೆ ಅವನೇ BBC ನನ್ನ ಮಗ. ಇಲ್ಲ, ಚಿಕ್ಕಮಂಗ್ಳೂರು ಫೇಮಸ್ ಫಾರ್ ಕಾಫಿ ಪೌಡ್ರ್ ಅಂತ ಕೇಳಿದೆ, ಅದು ಫೀಲ್ ಕೂಡ ಮಾಡ್ತಾಯಿದ್ದೀನಿ. ಲೋಕಲ್ ರಿಜಿಸ್ಟ್ರೇಷನ್ 18 KA 18. ಓಕೆ ಬರ್ರಿ ಹೋಮ್ ಸ್ಟೇಗೆ ಹೋಗುವ. ಹೋಮ್ ಸ್ಟೇಗೆ ಬಂದೆ. ಮೇನ್ ರೋಡಿಂದ ಒಳಗೆ ತಗೊಂಡಿದ್ದೀವಿ. ಐ ಥಿಂಕ್ ಹೋಮ್ ಸ್ಟೇಗೆ ಹೋಗೋದು ದಾರಿ ಇದೇನೆ. ಬೋರ್ಡ್ ಹಾಕಿತ್ತಲ್ಲ ಮೇನ್ ರೋಡಲ್ಲಿ. 100% ಇದೆ ಅನ್ಕೊತೀನಿ, ಯಾಕಂದರೆ ರೂಮ್ಸ್ಗಳಿದೆ. ಯಾವುದಿದ್ರಲ್ಲಿ ಪಾರ್ಕಿಂಗ್ ಇಲ್ಲ, ಹಾಕೋಣ ನೋಡೋಣ. ಬಾಯ್ಸ್ ರೂಮಿಗೆ ಬಂದಿದ್ದಾಯಿತು. ಸೊ ಎಷ್ಟಿದೆ ಇದು? 5 beds 5%. ಸೊ ಎಲ್ಲ ಬ್ಯಾಗಲ್ಲಿ ಅನ್ಪ್ಯಾಕಿಂಗ್ ಆಗ್ತಾಯಿದೆ. ಗಾಡಿ ಬಂದುಬಿಟ್ಟು ಇಲ್ಲೇ ಪಾರ್ಕ್ ಆಗಿದೆ. ಸೊ ಗಾಡಿ ಇಲ್ಲೇ ಪಾರ್ಕ್ ಆಗಿದೆ. ಸೊ ಆ ಕಡೆಗೆ ಇವಾಗ ಬಂದರು. ಅಡ್ಡ ನೆಕ್ಸ್ಟ್ ರಜನಿಕಾಂತ್. ಎಸ್, ನಿಮ್ಮ ಕಡೆಗೆ ಕ್ಯಾಮ್ರಾ ಮಾಡಿದ್ದು. ಇದು ರೂಮ್ ನಮಗೆ ಓನ್ಲಿ ಫಾರ್ ವಾಯ್ಸ್. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪಟ್ಟಣ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಹಾಕಿ ಆ್ಯಂಡ್ ಒಂದು ನಿಮಿಷ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.